ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನೋ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಲೈಟ್ ಆಗಿ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಟೈಪ್ ಕಾಣ್ತಾ ಇದೆ ಇಲ್ಲಿ ಆಸ್ ಆಫ್ ನೋ. ಸೊ ಇದನ್ನ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ನಾಳೆಗೆ ನಾವು ಬೈಯಿಂಗ್ ಅಪಾರ್ಚುನಿಟಿ ಅಂತಾನೆ ನೋಡಬಹುದು. ಸೊ ಇದನ್ನ ಬಿಟ್ಟರೆ ನಿಫ್ಟಿಯಲ್ಲಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಬೈಯಿಂಗ್ ಅಪಾರ್ಚುನಿಟಿ. ನಿಫ್ಟಿಯಲ್ಲಿ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಆಗಿದೆ. ಸೊ ನಾಳೆಗೆ ಡೆಫಿನೆಟ್ಲಿ ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಬಟ್ ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಡೇ ಟೈಮ್ ಫ್ರೇಮ್ ಅಲ್ಲಿ ದಿಸ್ ಈಸ್ ದಿ ಇಂಪಾರ್ಟೆಂಟ್ ಝೋನ್ ಆಸ್ ಆಫ್ ನೋ. ಇಲ್ಲಿ ಯಾಕಂದ್ರೆ ರಿಪೀಟೆಡ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಬಂದಿದೆ ಆ ಪಾಯಿಂಟ್ ಇಂದ ಟಚ್ ಆಗಿ. ಸೊ ಇವಾಗ 15 ಮಿನಿಟ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಆಗೋಣ. ಫಸ್ಟ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೊ ಎಷ್ಟು ಪಾಯಿಂಟ್ ದೂರ ಇದೆ ಫಸ್ಟ್ ಆಫ್ ಆಲ್ ಅದನ್ನ ಅಬ್ಸರ್ವ್ ಮಾಡೋಣ. ಸೊ ಸಿಂಪಲ್ ಲಾಸ್ಟ್ 15 ಮಿನಿಟ್ಸ್ ಸ್ವಿಂಗ್ಸ್ ಗಳನ್ನ ನೋಡಿದ್ರೆ ಸೊ ಐ ಆಮ್ ಗೆಟಿಂಗ್ ದೀಸ್ ಟು ಸ್ವಿಂಗ್ಸ್, ಇದು ಒಂದು ಅಂಡ್ ದೆನ್ ಇದು ಒಂದು. ಓಕೆ, ಸೊ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆದ್ರೆ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಎಷ್ಟು ಅರೌಂಡ್ ಒಂದು 90 ಪಾಯಿಂಟ್ಸ್. ಓಕೆ, ಅದೇ ಹೈ ಬ್ರೇಕ್ ಆದ್ರೆ ಸೊ ಇಲ್ಲಿಂದ ಇಲ್ಲಿವರೆಗೂ ಮೇಲ್ಗಡೆ ಹೋಗಿ ಒಂದು 50 ಪಾಯಿಂಟ್ ಮೇಲ್ಗಡೆ ಹೋಗಿ ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಬೈಯಿಂಗ್ ಅಪಾರ್ಚುನಿಟಿ ಕಂಪ್ಲೀಟ್ಲಿ ನೋಡಬೇಕು ಅಂದ್ರೆ ಈ ಝೋನ್ ಬ್ರೇಕ್ ಆಗಬೇಕು. 24,350 ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿ ಅಂತ ನೋಡಬಹುದು. ಇದನ್ನ ಬಿಟ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ಇಲ್ಲೊಂದು ಟ್ರೆಂಡ್ ಲೈನ್ ಕಾಣುತ್ತೆ ನನಗೆ ಆಕ್ಚುಲಿ. ಓಕೆ, ಸೊ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಬ್ರೇಕ್ ಆಗಿದೆ, ರೀಟೆಸ್ಟ್ ಆಗಿದೆ. ಸಿಂಪಲ್ ಈ ಹೈ 52,200 ಮೇಲ್ಗಡೆ ಮಾರ್ಕೆಟ್ ಹೋದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಸೊ ಇಲ್ಲಿಂದ ಇಲ್ಲಿವರೆಗೂ 400 ಅಥವಾ 3 to 400 ಪಾಯಿಂಟ್ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. 52,500 ಫಸ್ಟ್ ಟಾರ್ಗೆಟ್ ಇರುತ್ತೆ, ಅದಾದ್ಮೇಲೆ ಅನದರ್ 100 ಪಾಯಿಂಟ್ಸ್ ಅಂತ ಹೇಳ್ಬಹುದು. ಸೊ ಬೈ ಚಾನ್ಸ್ ಇದು ಇಂಡ್ಯೂಸ್ಮೆಂಟ್ ಆಗಿ ಸೊ ಇಲ್ಲಿಂದ ವಾಪಸ್ ರೀ ಎಂಟ್ರಿ ಆದ್ರೆ ಮೀನ್ಸ್ ಇಲ್ಲಿಗೆ ವಾಪಸ್ ಇದೇ ಝೋನ್ ಕೆಳಗಡೆ ಬಂದ್ರೆ ಅಗೇನ್ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಅಂಡ್ ಇಲ್ಲಿಂದ ಇಲ್ಲಿವರೆಗೂ 150 ಪಾಯಿಂಟ್ಸ್ ಟಾರ್ಗೆಟ್ ನಾವು ಸೆಟ್ ಮಾಡ್ಕೋಬಹುದು. ಓಕೆ, ಅಂಡ್ ದೆನ್ ಅದಾದ ನಂತರ ಸೆನ್ಸೆಕ್ಸ್ ಅಲ್ಲಿ ನೋಡೋದಾದ್ರೆ ಇಟ್ ಇಸ್ ಕ್ಲಿಯರ್ಲಿ ಅಟ್ ರೆಸಿಸ್ಟೆನ್ಸ್ ಲೆವೆಲ್, ಬಟ್ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಅಲ್ಲಿ ಫೇಸ್ ಆಗಿದೆ. ಸೊ ಏನಾಗಬಹುದು, ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆದ್ರೆ ಸೊ ನಾಟ್ ಮಚ್ ಪಾಯಿಂಟ್ ಬೈಯಿಂಗ್ ಸೈಡ್ ಸ್ವಲ್ಪ ಹಿಂದೆ ಮುಂದೆ ಮಾಡಬಹುದು ಆಕ್ಚುಲಿ 100 ಪಾಯಿಂಟ್ಸ್. ಓಕೆ, ಮೇಲ್ಗಡೆ ಹೋಗಬಹುದು. ಅದಾದ ನಂತರ ಮತ್ತೆ ರೆಸ್ಪೆಕ್ಟ್ ಮಾಡಿ ಮತ್ತೆ ಕೆಳಗಡೆ ಬಂದು ಹೈ ಬ್ರೇಕ್ ಆದ್ರೆ 80,500 ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆಗ್ಬೇಕು ನೋಡಿ. ಸೊ 80,500 ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ ಸೊ ವಿ ಕ್ಯಾನ್ ಗೋ ಫಾರ್ ಬೈಯಿಂಗ್ ಅಪಾರ್ಚುನಿಟಿ. ಸೊ ಇಲ್ಲ ಅಂದ್ರೆ ಇದ್ರ ಕೆಳಗಡೆ ಬಂದ್ರೆ ಫ್ಲಾಟ್ ಓಪನ್ ಆಗಿ 80,200 ಕೆಳಗಡೆ ಮಾರ್ಕೆಟ್ ಬಂದ್ರೆ ಸೊ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಅಪ್ ಟು ಅರೌಂಡ್ ಒಂದು 300 ಪಾಯಿಂಟ್ಸ್ ಟಾರ್ಗೆಟ್ ಅನ್ನು ನಾವು ಸೆಟ್ ಮಾಡ್ಕೋಬಹುದು. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.